ಸ್ಟೋರಿ ಎಲ್ಲ ಇಷ್ಟ ಆಯ್ತು. ಮಕ್ಳು ಈಗಿನ ಜನರೇಷನ್ಗೆ ಹೇಳ್ತಾ ಇಲ್ಲ ಜನಗಳು. ಜನ್ಮಾತ್ಮನ್ ಪಾತ್ರ, ರಾಜನ್ ಪಾತ್ರ ಎಲ್ಲ ಇಷ್ಟ ಆಯ್ತು. ನಿಮ್ಮ ಕತೆ ಅರ್ಥ ಆಯ್ತಾ? ಅದೇ ವಿಧಿ ದೊಡ್ಡವರ ನಿಧಿ ದೊಡ್ಡವರ ಅಂತ. ಸರಿ, ಸಿನಿಮಾ ಏನು ಅನಿಸ್ತು? ಚೆನ್ನಾಗಿದೆಯಾ? ಚೆನ್ನಾಗಿದೆ ಸಿನಿಮಾ. ಈ ರೀತಿ ಮಾಡಿರೋದು ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಲಾಸ್ಟ್ ಮೂಮೆಂಟಲ್ಲಿ ಏನು ಬರುತ್ತಲ್ಲ, ಅದೇನು ಕೈ ಕಾಲು ಕತ್ತಿರ್ತಾರಲ್ಲ, ಆ ಮೂಮೆಂಟಲ್ಲಿ ಒಂಥರ ಹಿಂಗೆ ಅಳೋ ಥರ ಸೀನ್ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ ಸರ್. ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯಿತು ಸರ್. ಸಿನಿಮಾ ಭಾಳ ಚೆನ್ನಾಗಿತ್ತು. ಧಾರ್ಮಿಕ ಒಂದು ಕಥೆಯನ್ನು ಹಿನ್ನೆಲೆಯಾಗೊಳ್ಳುವಂಥ ಇಂಥ ಪೌರಾಣಿಕ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ. ಕನ್ನಡ ಸಿನಿಮಾ ರಂಗದಲ್ಲಿ 10 ವರ್ಷಗಳಿಂದ ಇಂಥ ಸಿನಿಮಾ ಮೂಡಿ ಬಂದಿಲ್ಲ. ನಿಜವಾಗಿಯೂ ಇದು ಒಳ್ಳೆಯ ಸಂದೇಶವನ್ನು ನೀಡುತ್ತೆ. ಸತ್ಯ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನು ಈ ಸಿನಿಮಾ ಸಾರ್ವಜನಿಕ ತಿಳಿಸ್ಕೊಡುತ್ತೆ. ಕಿರಿಯರನ್ನು ಪ್ರೇರೇಪಣೆ ಮಾಡಿ ಇಂಥ ಸಿನಿಮಾಗಳಿಗೆ ಕರ್ಕೊಂಡ್ಬರಬೇಕು. ಇದು ಹೆಚ್ಚಾಗಿ ಧಾರ್ಮಿಕ ಸಂಸ್ಕಾರವನ್ನು ಕಿರಿಯರಿಗೆ ನೀಡುತ್ತೆ. ಆ ಕಿರಿಯರು ಈ ಸಂಸ್ಕಾರವನ್ನು ಪಡ್ಕೊಂಡು ಮುಂದಿನ ಪೀಳಿಗೆ ಸಂಸ್ಕಾರವಂತರಾಗಿ ಬದುಕ್ತಾರೆ. ಮನುಷ್ಯತ್ವವನ್ನು ಬೆಳೆಸುವಂಥ ಇಂಥ ಸಂದೇಶವನ್ನು ನೀಡುವಂಥ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಾಗಿ ಮೂಡಿ ಬರಬೇಕು. ನಿಜವಾಗಿಯೂ ಎಲ್ಲರೂ ಸಹ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಹೆಂಡತಿ ಬಂಧು ಬಳಗ ಎಲ್ಲರೂ ಸಹ ಹೊಟ್ಟೆ ಕೂತ್ಕೊಂಡು ಆನಂದಿಸಬಹುದಾದಂಥ ಒಳ್ಳೆಯ ಸಿನಿಮಾ ಇದು.